ಸ್ವರ ಬಂದರೆ ಗಂಡಾಂತರ. ಅಂತೂ ಚುನಾವಣೆ ಮುಗಿತು, ಹೊಸ ಸರ್ಕಾರ ಬಂದಾಯ್ತು. ಚುನಾವಣಾ ಅಕ್ರಮ ಅಂತ ಕೋಟ್ಯಾಂತರ ರೂಪಾಯಿ ಹಣನ ವಶ ಮಾಡ್ಕೊಂಡ್ರಲ್ಲ, ಆಮೇಲೆ ಹಣ ಏನಾಗತ್ತೆ? ದಾಖಲೆಗಳಿದ್ರೆ ಬಿಡುಗಡೆ ಮಾಡ್ತಾರೆ, ಇಲ್ಲಾಂದ್ರೆ ಸರ್ಕಾರ ಮುಟ್ಟುಗೋಲು ಹಾಕೊಳ್ಳುತ್ತೆ. ಮತ್ತೆ ಆ ದುಡ್ಡೆಲ್ಲ ಎಲ್ಲಿಗೆ ಹೋಗುತ್ತೆ? ಅದು ಬೇನಾಮಿ ದುಡ್ಡು, ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಎಲ್ಲೆಲ್ಲ ಹೋಗ್ಬಿಡುತ್ತೆ. ಈ ಮೊದಲು ನಮ್ ದೇಶದಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ಇರ್ಲಿಲ್ಲ. ಈಗ ಕಪ್ಪು ಹಣನ ಹೇಗೆ ಸಾಗಣೆ ಮಾಡ್ತಾರೆ ಗೊತ್ತಾ? ಹಾ, ಟಿವಿಲಿ ಪೇಪರ್ ನಲ್ಲೆಲ್ಲ ದಿನ ನೋಡ್ತಾ ಇರ್ತೀವಲ್ಲ. ಕಾರ್ ಡಿಕ್ಕಿಲಿ, ಸಿಲಿಂಡರ್ಲಿ. ಅಷ್ಟೇ ಯಾಕೆ, ರೋಗಿಗಳನ್ನ ಸಾಗಣೆ ಮಾಡೋ ಆಂಬ್ಯುಲೆನ್ಸ್ ಅಲ್ಲೂ ದುಡ್ಡನ್ನ ಸಾಗಣೆ ಮಾಡ್ತಾರೆ. ಇಂಥ ರಾಜಕಾರಣಿಗಳಿಗೆ ಏನ್ ಹೇಳ್ಬೇಕು? ಅಂತವ್ರನ್ನ ನಾಯಕರು ಅಂತ ನಾವು ಒಪ್ಕೊಂಡಾಗಿದೆ, ಸುಮ್ನೆ ನೀನೇ ಬೇಜಾರಾಗ್ತೀಯಾ? ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನನ್ ರಕ್ತ ಕೊತ ಕೊತ ಅಂತ ಕುದೀತಾ ಇದೆ. ನಾವೆಲ್ಲ ಸೇರಿ ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕ್ಬೇಕು. ಹಿಂದೆ ನಮ್ ದೇಶದಲ್ಲಿ ಸ್ವತಂತ್ರ ಹೋರಾಟ ನಡೆದಾಗ ಎಷ್ಟೋ ಜನ ದೇಶ ಪ್ರೇಮಿಗಳು ಹೋರಾಟ ಮಾಡಿದ್ರು, ತಮ್ಮ ಪ್ರಾಣನ ಬಲಿ ಕೊಟ್ರು. ಅವರಲ್ಲಿ ಯಾರಾದ್ರೂ ಒಬ್ರು ₹1 ಕದ್ದಿದಾರ, ಅನಾಚಾರ ಮಾಡಿದಾರ, ಭ್ರಷ್ಟಾಚಾರ ಮಾಡಿದಾರ? ಇದ್ದದನ್ನ ದೇಶಕ್ಕೋಸ್ಕರ ಸಮರ್ಪಿಸ್ಬೇಕೇ ವಿನಃ ಕೊಳ್ಳೆ ಹೊಡಿಬಾರ್ದು. ಪೆನ್ನು ನೋಡ್ರಿ, ನೀವ್ ಹೇಳ್ತಿರೋದೆಲ್ಲ ಕರೆಕ್ಟು. ಈ ಕಾಲದಲ್ಲಿ ಜನ ರಾಜಕೀಯ ಮಾಡದೆ ದುಡ್ಡು ಮಾಡೋಕ್ಕೋಸ್ಕರ, ಲಾಭ ಇಲ್ದಲೆ ಯಾರು ಯಾವ ಕೆಲಸನೂ ಮಾಡಲ್ಲ. ಭ್ರಷ್ಟಾಚಾರನ ನಾನ್ ನಿರ್ಮೂಲನೆ ಮಾಡ್ತೀನಿ. ಎಂತೆಂತವ್ರು ಅದ್ರ ವಿರುದ್ಧ ಹೋರಾಡಿ ಸುಮ್ಮನಾಗೋಗ್ಬಿಟ್ರು. ಅಂತ ಅಣ್ಣಾಚಾರ ಅವರೇ ಭ್ರಷ್ಟಾಚಾರಕ್ಕೋಸ್ಕರ ಉಪವಾಸ ಮಾಡಿ 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 ಹೊಟ್ಟೆ ಬೆನ್ನಿ ಕಚ್ಕೊಂತು, ಆಮೇಲೆ ಸುಮ್ಮನಾದ್ರು. ಇನ್ನು ನೀವು ನಿಲ್ಸ್ಬಿಡ್ತೀರಾ? ನಮ್ ದೇಶಕ್ಕೆ ಈ ತರ ಆಯ್ತಲ್ಲ ಅಂತ ನನ್ಗೆ ಎಷ್ಟು ದುಃಖ ಆಗ್ತಿದೆ ಗೊತ್ತಾ? ನಮ್ ಜನಗಳಿಗೆ ನಮ್ ಇತಿಹಾಸದ ಅರಿವೇ ಇಲ್ಲ. ನಮ್ ಇತಿಹಾಸನ ಅವ್ರಿಗೆ ಪರಿಚಯ ಮಾಡ್ಕೊಡ್ಬೇಕು. ನಾವೆಲ್ಲ ಎಷ್ಟು ಕಷ್ಟಪಟ್ಟು ಸ್ವಾತಂತ್ರ್ಯನ ಪಡ್ಕೊಂಡಿದೀವಿ, ಅಂತ ಪವಿತ್ರವಾದ ಸ್ವಾತಂತ್ರ್ಯನ ಕಳ್ಕೋಬಾರ್ದು. ರೇ, ಹಾಗಾದ್ರೆ ಒಂದು ಕೆಲಸ ಮಾಡಿ, ಒಂದಷ್ಟು ಇತಿಹಾಸದ ಪುಸ್ತಕಗಳನ್ನ ಓದ್ತಾ ಇರಿ, ನಿಮಗೆ ಸಮಾಧಾನ ಆಗುತ್ತೆ. ಮಂಜ, ಚರಿತ್ರೆ ಪುಸ್ತಕಗಳನ್ನ ಓದ್ತಾ ಇದ್ದ ಹಾಗೆ ನಮ್ಮ ಅಕ್ಕನ ಮುಖದಲ್ಲಿ ಏನೋ ಬದಲಾವಣೆ ಆಗಿದೆ ಅಲ್ವಾ? ನನ್ಗೆ ಯಾಕೋ ಭಯ ಆಗ್ತಿದೆಯಮ್ಮ. ಈ ಅಮ್ಮ ಯಾವ ಟೈಮಿಗೆ ನಮ್ಮನ್ನ ಗಲ್ಲಿಗೇರಿಸ್ತಾರೋ ಅಂತ. 36 ವರ್ಷ ತುಂಬದ್ ಮೇಲ್ಕೊಂಡು ಗಲ್ಲಿಗೇರ್ಸೋದು ನಮ್ಗಿನ್ನೂ ವಯಸ್ಸೇ ಆಗಿಲ್ಲ. ಹಂಗೇನು ಇಲ್ಲ, ದೇಶಾಭಿಮಾನ ಜಾಸ್ತಿ ಆದಾಗ ಅವ್ರೇನ್ ಮಾಡ್ತಾರ ಅವ್ರಿಗೆ ಗೊತ್ತಿರಲ್ಲ. ನಮ್ಮ ದೇಶವನ್ನು ಲೂಟಿ ಹೊಡೆಯಲು ಸಮುದ್ರವನ್ನು ದಾಟಿ ಇಲ್ಲಿಯವರೆಗೂ ಬಂದಿದ್ದೀರಿ. ತೊಲಗಿ ಆಚೆ. ಮೋರಿ ದಾಟಕ್ಕೆ ಭಯ, ಇನ್ ಸಮುದ್ರ ದಾಟ್ತೀವ? ನಿಮ್ಮ ರುಂಡ ಮುಂಡವನ್ನು ಚೆಂಡಾಡಿ ಬಿಡುತ್ತೇನೆ, ಎಚ್ಚರ. ಬೇಜಾರಾಗ್ಬೇಡ. ಯಾಕೆ ಬೇಜಾರಲ್ಲಿದ್ಯಾ? ಏನಂತ ಹೇಳಿ ಅದಕ್ಕೆಮ್ಮ, ಆ ವೈಶಾಲಿ ಮೇಡಮ್ ಎಂತ ಆಗ್ಯದ ಅಂತ ಗೊತ್ತೇ ಆಗ್ತಿಲ್ಲ. ಹತ್ರ ಹೋದ್ರೆ ಸಿಕ್ಕಾಬಟ್ಟೆ ಬೈತಾರೆ, ಭಾರತವನ್ನು ಬಿಟ್ಟು ತೊಲಗಿ ಅಂತಾರೆ. ಇವ್ರ ಸವಾಸನೆ ಬೇಡ ಅಂತ ತೀರ್ಥಹಳ್ಳಿ ಕಡೆ ಹೋದ್ರೆ ಬೆಂಗಳೂರಿಗೆ ನಡಿ ಚೆನ್ನಾಗಿ ದುಡಿ ಅಂತಾರೆ. ತೊಲಗಿ ಅಂತ ಹೇಳಿದ್ದು ನಿನ್ಗಲ್ಲ ಪುಟ್ಟ. ಪಾರು ಆಂಟಿ ತೊಲಗಿ ಅಂದಿದ್ದು ಆಗ ಇಂಗ್ಲಿಷ್ ಅವ್ರಿಗೆ, ಅದು ಸ್ವಾತಂತ್ರ್ಯ ಬರೋಕ್ಕೂ ಮುಂಚೆ. ಈಗ ಯಾಕೆ ಹೇಳ್ಬೇಕಿತ್ತು? ಅದು ಪಾಪ ನಿಮ್ ಮಂಜುಡಿಯರ್ಗೆ ಹೇಳ್ಬೇಕಿತ್ತು. ಅದಕ್ಕೆ ಬ್ರಿಟಿಷ್ನವ್ರು ನಮ್ಮ ಭಾರತನ ಸಿಕ್ಕಾಬಟ್ಟೆ ವರ್ಷ ಆಳಿದ್ದು. ಭಾರತವನ್ನು ಬಿಟ್ಟು ತೊಲಗಿ ಅನ್ನೋದು ಕನ್ನಡ ಪದ, ಇಂಗ್ಲಿಷ್ ಅವ್ರಿಗೆ ಹೆಂಗ ಅರ್ಥ ಆಗ್ತದೆ? ನೋಡಮ್ಮ ಪಾರು, ನಮ್ಮ ವೈಶಾಲಿ ಅವ್ರಿಗೆ ಹಳೆಯ ಪುಸ್ತಕ ಓದಿ 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 ತಲೆ ಕೆಟ್ಟೋಗಿರ್ಬೇಕು. ನಿನ್ನೆ ಏನ್ ಮಾಡಿದ್ದು ಗೊತ್ತಾ? ಹಿಂದಿನ ಕಾಲದಲ್ಲಿ ರಾಣಿಯರ್ ಹಾಕೊಳ್ತಾ ಇದ್ರಲ್ಲ ರೇಷ್ಮೆ ಬಟ್ಟೆ, ಆತರ ಬಟ್ಟೆ ತಂದಿಟ್ಕೊಂಡಿದ್ದಾಳೆ. ಹೌದಾ? ಯಾಕೆ? ಬಹುಶಃ ಪರಕಾಯ ಪ್ರವೇಶ ಮಾಡೋದಕ್ಕಿರ್ಬೇಕು. ಪರಕಾಯ ಪ್ರವೇಶ ಅಂದ್ರೆ ಪಕ್ಕದ ಮನೆ ತೆಂಗಿನಕಾಯಿ ಒಳಗೆ ಹೋಗದ? ಹಾಗಲ್ಲ ಕಣೋ, ನಮ್ದಲ್ದೇ ಇರೋ ಕ್ಯಾರೆಕ್ಟರ್ನ ನಮ್ಮಲ್ಲಿ ಇನ್ವಾಲ್ವ್ ಮಾಡ್ಕೊಂಡು ಅದೇ ರೀತಿ ವರ್ತಿಸೋದಕ್ಕೆ ಪರಕಾಯ ಪ್ರವೇಶ ಅನ್ನುತ್ತಾರೆ. ಗೊತ್ತಾಯ್ತೇನಾ? ನಿನಗೆ ಗೃಹ ಪ್ರವೇಶ ಗೊತ್ತು, ಇದೆಲ್ಲ ಗೊತ್ತು. ಸುಮ್ನೆ ನಿಂತ್ಕೊಳ. ಬಾರು ನೋಡಮ್ಮ, ಇದೆಲ್ಲ ಆಗಿರೋದು ಒಳ್ಳೇದಕ್ಕೆ. ನಿನ್ನ ಪುಣ್ಯ, ವೇದನ್ ಪುಣ್ಯ, ಮಂಜುನ್ ಪುಣ್ಯ, ನನ್ನ ಪುಣ್ಯ, ಅವ್ರ ಅಪ್ಪ ಅಮ್ಮನ ಪುಣ್ಯ, ಜೊತೆಗೆ ಅವ್ರದ್ದು ಪುಣ್ಯ. ಯಾಕೆ ಅಂದ್ರೆ ಅವರು ರಾಜಾರಾಣಿ ಕಾಲದ ಪುಸ್ತಕ ಓದ್ಕೊಂಡು ಅವ್ರದೇ ಬಟ್ಟೆ ತಂದಿಟ್ಕೊಂಡಿದ್ದಾರೆ. ಒಂದ್ ವೇಳೆ ಆದಿಮಾನವ್ರ ಪುಸ್ತಕ ಓದ್ತಿದ್ರೆ ಹರ ಹರ ಮಹಾದೇವ್, ಜಯ ಅಂಬಾ ಭವಾನಿ. ಪಾರೋರೆ, ಒಳಗಡೆ ಏನಾದ್ರೂ ಯುದ್ಧ ನಡೀತಾ ಇದ್ಯಾ? ಯುದ್ಧ ಅಲ್ಲ, ಜೋರಾಗಿ ಪುಸ್ತಕನ ಓದ್ತಾ ಇದಾರಲ್ಲ, ಅದಕ್ಕೆ ಹಾಗೆ ಕೇಳಿಸ್ತಾ ಇದೆ. ಹೇಗಾದ್ರೂ ಮಾಡಿ ವೈಶಾಲಿ ಅವ್ರಿಗೆ ಪುಸ್ತಕ ಓದ್ಬಿಡಿ ಅಂತ ಸಮಾಧಾನ ಮಾಡಿ. ಬಾಗ್ಲೆ ತೆಗಿತಾ ಇಲ್ಲ, ಹೇಗ್ ಸಮಾಧಾನ ಮಾಡ್ಲಿ? ಸಾರು, ಏನಮ್ಮ ನಿನ್ನ ಫ್ರೆಂಡು ನಮ್ಮ ರೂಮ್ ಒಳಗೆ ಸೇರ್ಕೊಂಡ್ಬಿಟ್ರೆ ನಾವಿಬ್ರಲ್ಲಿ ಸೇರ್ಕೊಳ್ಳೋಣ. ತೆಗಿಯಕ್ಕಳಮ್ಮ. ವೈಶಾಲಿ, ನಾನು ಕ್ಲೋಸ್ ಫ್ರೆಂಡ್ ಕರೀತಾ ಇದ್ದೀನಿ, ಪ್ಲೀಸ್ ಬಾಗ್ಲೆ ತೆಗಿಯೇ. ವೈಶಾಲಿ, ವೈಶಾಲಿ, ಬಾಗ್ಲೆ ತೆಗಿತಾ ಇಲ್ಲ, ಏನ್ ಮಾಡೋಣ? ಏನು ಮಾಡಕ್ಕಾಗಲ್ಲ. ಲೇ ವಾಸು, ನಿನ್ನೊಂದ್ಸತಿ ಕರಿಯ. ವೈಶಾಲಿ ಅವರೇ,
ನಿಮ್ ಕಣ್ಣು ನೋಡ ಆಸೆ ಆಗ್ತಿದೆ. ಬಾಗಲ್ ತೆಗೀರಿ ಬೇಗ. ತೆಗೆದು ಬಿಟ್ಟ ಅಂದ್ರೆ ಅಡ್ರೆಸ್ ಇಲ್ಲ ಮಡ್ರೆಸ್ಗೆ ಹೋಗ್ಬೇಕು. ನೀನ್ ಅವ್ರ ಕಣ್ಣು ನೋಡಕ್ ಹೋಗ್ಬಿಟ್ರೆ ಅವ್ರು ತಿರುಗಿ ನಿಂತ್ಕೋತಾರೆ. ಆಮೇಲೆ ಅವ್ರ ಮುಖ ನೋಡಕ್ಕೆ ನಾವು ತಿರುಗ್ತಾ ಇರ್ಬೇಕಾಗುತ್ತೆ. ರೀ ಈಗ ಅವಳು ಬಾಗ್ಲು ತೆಗಿಲಿಲ್ಲ ಅಂದ್ರೆ ನನ್ಗೆ ತೊಂದ್ರೆ ಆಗೋದು. ಹಾಗಂತ್ಯಾ? ಬರಬೇಕಿಡ್ತೀನಿ. ರೇ ಪೆನ್ನ ಪೆನ್ನು. ರೇ ವೈಶಾಲಿ ಅವ್ರೆ ನೋಡ್ರೆ 3 ಎಣ್ಸೋಷ್ಟ್ರೊಳಗೆ ಬಾಗಿಲು ತೆಗೆದ್ರೆ ಸರಿ, ಇಲ್ಲ ಅಂದ್ರೆ ನಾನು ಹೊರಗಡೆಯಿಂದ ಬೀಗ ಹಾಕ್ಬಿಡ್ತೀನಿ. ಹೇಳ್ತಾ ಇದ್ದೀರಾ? ಸುಮ್ನೆ ಮುಳ್ಳಿಂದಾನೆ ತೆಗಿಬೇಕು. ಲೇ ವಾಸು ಒಂದ್ ಬೀಗ ತಗೊಂಬರ. ಏನ್ ಪರಮ ಬೀಗನಾ? ತಗೊಂಬರ್ತೀನಿ. ಹೋದೆ. ಏ 1 ಪಿನ್ನು, 2 ಪಿನ್ನು, 3 ಪಿನ್ನು. ಅದೇ ಆಮೇಲೆ ಚೆನ್ನಾಗಿರೋ ಅದೇ ಅಲ್ಲಮ್ಮ, ನಾನು ಕಷ್ಟಪಟ್ಟು ಬಾಗಿಲು ತೆಗ್ತಾ ಇದೀನಿ, ನೀನು ಹಾಕೊಂತೀಯ? ಬ್ರಿಟಿಷ್ ಪರಂಗಿಗಳ ನಿಮ್ಮನ್ನಳಿಸಿ ನಮ್ಮ ದೇಶವನ್ನು ನಾನು ಉಳಿಸಬೇಕು, ನಮ್ಮ ಸಂಸ್ಕೃತಿಯನ್ನು ಬೆಳೆಸಬೇಕು. ನಾನು ನಿಮ್ಮನ್ನು ಉಳಿಸುವುದಿಲ್ಲ. ವೈಶಾಲಿ, ಇದು ಇಂಗ್ಲಿಷ್ನವ್ರು ಯಾರಿದ್ದಾರೆ? ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದೀಯಾ? ನಮ್ಮ ದೇಶಕ್ಕೆ ಸಾಂಬಾರು ಪದಾರ್ಥಗಳನ್ನು ವ್ಯಾಪಾರ ಮಾಡಲು ಬಂದ ಬಿಳಿಯ ಕುನ್ನಿಗಳು ನೀವು. ಸಾಕು ನಿಮ್ಮ ದಬ್ಬಾಳಿಕೆ. 300 ವರ್ಷಗಳ ಕಾಲ ನಮ್ಮ ದೇಶವನ್ನು ಲೂಟಿ ಮಾಡಿದ್ದೀರಿ. ಇನ್ನಾದರೂ ಭಾರತವನ್ನು ಬಿಟ್ಟು ತೊಲಗಿ. ಇದು ನಮ್ಮ ದೇಶ, ನಮ್ಮ ಜನ್ಮಭೂಮಿ. ಭಾರತೀಯರು ನಿಮ್ಮ ಗುಲಾಮರಲ್ಲ. ಸೂಪರ್ ಆಗಿ ಹೊಡೆದ್ರಿ ಡೈಲಾಗು. ಒಂದ್ ವೇಳೆ ಜಯಪ್ರದವ್ರು ಡೇಟ್ ಸಿಗ್ಲಿಲ್ಲ ಅಂದ್ರೆ ಸಂಗೊಳ್ಳಿ ರಾಯಣ್ಣ ನಿಮ್ಮನ್ನೇ ಹಾಕೊಂಡ್ಬಿಟ್ಟಿರೋರು. ನಾವೇ ಇಲ್ಲಿ ಗಂಡಂದ್ರೆ ಹೆಂಡ್ತಿರ್ ಗುಲಾಮರಾಗಿ ಬದುಕ್ತಿದೀವಿ. ನಮ್ಗೋಸ್ಕರ ಯಾರೇ ಹೋರಾಡೋದಿದ್ದಾರೆ. ಹಾಗೂ ಒಂದ್ ವೇಳೆ ಹೋರಾಡೋದೇ ಆದ್ರೆ ನಮ್ಮ ಸಿ ಕೈ ಚಂದ್ರ ಸರ್ ಮುಂದಾಳತ್ವದಲ್ಲಿ ಹೋರಾಡ್ತೀವಿ. ಉಸಿರು ಎತ್ತಬೇಡ ಮಗನೇ. ನಾನು ಉರಿಗಣ್ಣು ಬಿಟ್ಟರೆ ನೀನು ತಬ್ಬಿಬ್ಬಾಗಿ ಬಿಡುತ್ತೀಯ. ಇವ್ರೇನ್ ಮೆಂಟ್ಲಾಗ್ಬಿಟ್ಟವ್ರ? ಪರಮ ಇವ್ರ ಮೆಂಟ್ಲಲ್ಲ, ಸೈಕಿಕ್ಕು. ಹಾಗಂತ ನೀನ್ ಹೋಗಿ ಅವ್ರ ಕಣ್ಣನ್ನ ವರ್ಣನೆ ಮಾಡ್ತಾ ನಿಂತ್ಕೊಂಡ್ಬೇಡ, ಸೈಡ್ ಕಿಕ್ ಮಾಡ್ಬಿಡ್ತಾರೆ. ಗಿಡಿಗೇಡಿಯಂತೆ ಮಾತಾಡಬೇಡ. ಶತ್ರುಗಳೇ, ಎಲ್ಲಿ ಅಡಗಿದ್ದೀರಿ? ಧೈರ್ಯವಿದ್ದರೆ ಹೊರಗೆ ಬನ್ನಿ. ನಿಮ್ಮ ರುಂಡವನ್ನು ಚೆಂಡಾಡಿ ಭುವನೇಶ್ವರಿಗೆ ಆಹುತಿ ಕೊಡುತ್ತೇನೆ. ಹರ ಹರ ನಿಂತ್ಕೊಂಡ್ರಮ್ಮ. ಏನ್ರಮ್ಮ, ನಾನ್ ಇರ್ಬೇಕಾದ್ರೆ ಇವ್ರಿಗೆ ಎದ್ಕೊಂಡು ಹೋಗೋದಾ? ಒಡ ಪಟ್ಟಲೆ ಪರಮವ್ರ ಹಾಲಿವುಡ್ ಡೈರೆಕ್ಟ್ರು ಮಿಸ್ಟರ್ ಡೇವಿಡ್ ಅವರು ನಿಮ್ಮ ನೋಡ್ಕೊಂಡ್ ಬಂದಾರ್ರಿ. ಹೌದಾ? ಹ್ಞೂನ್ರಿ. ಎಲ್ಲಿದಾರಮ್ಮ? ನಿಮ್ ಅಡ್ರೆಸ್ ಕೇಳ್ಕೊಂಡು ಅಲ್ಲಿ ರೋಡ್ ಅಡ್ಡಾಡಕತ್ತಿದ್ರು. ಪರಮವ್ರ ನಂಗೆ ಬಹಳ ಚಲೋ ಗೊತ್ತಂತ ಹೇಳಿ ನಾನು ಕರ್ಕೊಂಡ್ ಬಂದೀನಿ. ಹೌದಾ? ಈಗ ಎಲ್ಲಿದಾರಮ್ಮ? 1 ನಿಮಿಷ. ಪ್ಲೀಸ್ ಕಮ್ ಸರ್. Thank you. ಪ್ಲೀಸ್ ಕಮ್. Hello, Mr. Ramesh. ಸರ್ ಬರೀ ಇಂಗ್ಲಿಷಾ? ಇಂಡಿಯಾದಾಗ ಸ್ವಲ್ಪ ದಿವಸ ಇದ್ರಿ, ಕನ್ನಡ ತೊಂದು ಮಾತಾಡ್ತಾರ. ಗೊತ್ತು. ಗೊತ್ತಾ ಸರ್, ಗೊತ್ತಾ ಸರ್. ಸರ್ ಬನ್ನಿ ಸರ್, ತೆಗೆದು ಪ್ಲೀಸ್. ಥ್ಯಾಂಕ್ ಯು ಮಿಸ್ಟರ್ ಧರ್ಮೇಶ್. ನಾನ್ ನಿಮ್ ಬಗ್ಗೆ ತುಂಬಾನೇ ಕೇಳಿದೀನಿ. ಯು ಆರ್ ಸಚ್ ಎ ಬ್ರಿಲಿಯಂಟ್ ಆಕ್ಟರ್, ಯು ನೋ. ಥ್ಯಾಂಕ್ ಯು ಸರ್. ನಿಮ್ಮನ್ನ ನಾನು ಸಿನಿಮಾದಲ್ಲಿ ಹಾಕಬೇಕಂತ ಥಿಂಕ್ ಮಾಡ್ತಾ ಇದ್ದೀನಿ. ಯಾಕ್ರಿ? ಏನ್ ಸರ್ ಹಿಂಗ್ ಕೇಳ್ಬಿಟ್ರಿ? ನಾನೇ ತಿರುಪತಿ ತಿಮ್ಮಪ್ಪನ್ ನೋಡ್ಬೇಕಂದ್ರೆ ತಿರುಪತಿಗೆ ಹೋಗ್ಬೇಕು ಅನ್ಕೊಂಡಿದ್ದೆ. ತಿರುಪತಿ ತಿಮ್ಮಪ್ಪನೇ ನಮ್ಮನೆಗೆ ಬಂದಿದ್ದಾರೆ. ಒಂದೇ 1 ನಿಮಿಷ. ಬಾಮೇಲೆ ಏನ್ರಿ? ಇವ್ರ ಹೆಸರು ಡೇವಿಡ್ ಅರ್ನಾಲ್ಡ್ ಅಂತ, ದೊಡ್ಡ ಡೈರೆಕ್ಟ್ರು. ಗಿರೀಶ್ ಕಾರ್ನಾಡ್ ಅವ್ರಿಗಿಂತನಾ? ಆಯ್ತು ಬಿಡಮ್ಮ. ಪಾರು, ಇವರು ನನ್ ಚಾನ್ಸ್ ಕೊಡಕ್ ಬಂದಿದ್ದಾರೆ. ಇವನ್ನೆಲ್ಲ ನೋಡಿದ್ಯಾ ನೋಡು? ಮಹಾಭಕ್ತಿ ಅಣ್ಣಮ್ಮ ಸಿನಿಮಾದಲ್ಲಿ ಪೂಜಾರಿ ಕ್ಯಾರೆಕ್ಟರ್ ಮಾಡಿದ್ರಲ್ಲ ಅವರೇ ತಾನೇ? ಪಾರು, ಇವರು ಹಾಲಿವುಡ್ ಡೈರೆಕ್ಟರ್ಮ್ಮ. ಇವ್ರು ಯಾಕಮ್ಮ ನಮ್ಮ ಅಣ್ಣಮ್ಮನ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡ್ತಾರೆ? ಇವ್ರನ್ನೆಲ್ಲ ನೋಡಿದ್ದೀನಿ, ಆದ್ರೆ ಎಲ್ಲಿಂದ ಗೊತ್ತಾಗ್ತಾ ಇಲ್ವಲ್ಲ. ಬಿಟ್ಟಾಕಮ್ಮ, ಇವರು ಹಾಲಿವುಡ್ ಇಂದ ನನ್ಗೆ ಚಾನ್ಸ್ ಕೊಡ್ಬೇಕು ಅಂತ ಇಲ್ಲಿವರೆಗೆ ಬಂದಿದ್ದಾರೆ. ಶಿ ಇಸ್ ಮೈ ವೈಫ್. ಹಲೋ. ನಮಸ್ತೆ. ಇಟ್ಸ್ ಓಕೆ. ನಮಸ್ಕಾರ. ಯಾರಿದು ಪರಕೀಯ? ಧರ್ಮೇಶ್, in Vidhansauda, they're rolling. That's called Rajakhiya. She's telling, "Maine pyar kiya." Oh, she's very pretty woman. ಅದಕ್ಕೆ ಅವಳ ಗಂಡ ನೋಡ್ ಮದ್ವೆ ಆಗಿದ್ದು. Married? Yeah. Not a problem. ರುಕ್ಕು, ಇವರು ಹಾಲಿವುಡ್ ಇಂದ ನನ್ನ ಪತಿ ಪರಮೇಶ್ವರನ್ಗೆ ಸಿನಿಮಾದಲ್ಲಿ ಚಾನ್ಸ್ ಕೊಡೋದಕ್ಕೆ ಬಂದಿದ್ದಾರೆ. ಹೌದಾ? ವಾಸ್ತು ಪ್ರಕಾರ ಇವತ್ತಿನ ದಿನ ಚೆನ್ನಾಗಿದೆ. ಖಚಿತವಾಗಿ ಇವ್ರ ಚಲನಚಿತ್ರ ಯಶಸ್ವಿ ಆಗುತ್ತೆ. She is Rukmini. Rukmini? ಅಯ್ಯೋ, ರುಕ್ಮಿಣಿ ಅಲ್ಲ, ರುಕ್ಮಿಣಿ. She is expert in vastu telling. Okay. Now she is telling our cinema is 100 days successfully running. Before Muhur. Yeah.
ಮದ್ವೆಗ್ ಮುಂಚೆನೆ ಗಂಡ ತಾಳಿ ಕಟ್ಬೇಕಾದ್ರೆ ಎಷ್ಟು ಮಕ್ಳು ಹುಟ್ಟುತ್ತಾರೆ ಅಂತ ಹೇಳ್ಬಿಡ್ತಾಳೆ. ನಿನಗೆಷ್ಟು ಪೊಗರು! ಯಾರ ಅನುಮತಿಯನ್ನು ಕೇಳಿ ನೀನು ನಮ್ಮ ದೇಶದೊಳಗೆ ನುಗ್ಗಿ ಬಂದೆ? ಕಂಡವರೆಲ್ಲ ನಮ್ಮ ದೇಶದೊಳಗೆ ನುಗ್ಗಲು ನಮ್ಮದೇನು ಧರ್ಮಚಂದ್ರವೇ? ಬಾಯಿಗೆ ಮಜ್ಜಿಗೆ ಪಾತ್ರೆ ಇಲ್ಲೇನು ಅರವಟ್ಟಿಗೆ ಇಟ್ಟಿದ್ದೇವೆ. ಕತ್ತರಿಸಿ ಕೋಸಂಬರಿ ಮಾಡಿಬಿಡುವೆ. ಜಾಗ್ರತೆ! She's telling cutting and doing a cucumber salad. I can't understand. Why is he shouting? ಮುಚ್ಚ ಬಾಯಿ! ನಮ್ಮ ದೇಶದೊಳಗೆ ನುಗ್ಗಿ ಲೂಟಿ ಮಾಡಲು ಇದೇನು ಬಿಟ್ಟಿ ಬಿದ್ದಿದೆಯೇ? ಹೇಗೆ ಬಂದೆಯೋ ಹಾಗೆ ಹಿಂದಿರುಗು. ಇಲ್ಲವಾದಲ್ಲಿ ನಿನ್ನ ಪ್ರಾಣವಾಯು ಗಾಳಿಯಲ್ಲಿ ಲೀನವಾಗಿ ಬಿಡುತ್ತದೆ. Who is she? She's a very good actor. She won't getting chance in Kannada movie. That's why she become mad. Mad. Very sad. Too bad. ರೇಪ್ ಇನ್ನು ಯಾವ್ದೋ ಒಂದ್ ಚಾನ್ಸ್ ಬರ್ತಾ ಇದೆ. ಅದಕ್ಕೆ ಯಾಕ್ರಿ ಸೈಜ್ಗೆಲ್ಲ ತಗ್ತಿದ್ದೀರಾ? ಪರಂಗಿಯವನೇ, ಇಲ್ಲಿಂದ ತೊಲಗೋ ಆಚೆ. ನೀನು ನಮ್ಮ ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನಿನ್ನ ರುಂಡವನ್ನು ಚೆಂಡಾಡಿ ಬಿಡುತ್ತೇನೆ. ಇದು ಭುವನೇಶ್ವರಿ ತಾಯಿಯ ಮೇಲೆ ಆಣೆ. Mr. Parmesh, I'm totally disturbed. No, I can't tolerate. No. Sorry, Mr. Parmesh. I lost my mood. Okay, bye. ಸರ್ ಮೂಡ್ ಬರ್ತಾನ ಬನ್ನಿ. ಏನ್ರಿ ಪರಮ ಅವ್ರ ಎಂತ ಚಲೋ ಅಪರ್ಚುನಿಟಿ ನಿಮ್ ಕೈಯಾರ ಹಾಳು ಮಾಡ್ಕೊಂಡ್ರಲ್ಲ. ಏನ್ ಮಾಡ್ಲಿ ಶಿವಾನಿ, ಎಲೆಕ್ಷನ್ ಮುಗಿದ್ಮೇಲೆ ಈ ವೈಶಾಲಿ ಅವ್ರಿಗೆ ಅದ್ ಯಾವ ಸ್ವಾತಂತ್ರ್ಯ ಭೂತ ಒಕ್ಕೊಂಡ್ಬಿಟ್ಟಿದ್ಯೋ. ಅಲ್ಲಮ್ಮ, ನನ್ನ ಬಾಯಿಗೆ ಬಿದ್ದು ತುತ್ತು ಹೊಟ್ಟೆಗೆ ಹೋಗ್ಲಿಲ್ವಲ್ಲಮ್ಮ. ಪರಮೇಶ್ವರ್, ಮಿಸ್ಟರ್ ಪರಮೇಶ್ವರ್. ಓ ಹೇಳಿ ಇನ್ಸ್ಪೆಕ್ಟ್ರೆ. ಡೇವಿಡ್ನ ವಿದೇಶಿ ಪ್ರಜೆ ಮೇಲೆ ಅಲ್ಲೇ ನಡೆದಿದ್ದು ನಿಜನಾ? ಇಲ್ಲೇ ನಡೆದಿದ್ದು. ಅವತ್ತೇನಾಯ್ತು ನಿಜ ಹೇಳಿ. ನಮ್ಮ ವೈಶಾಲಿ ಅವರು ಇದಾರಲ್ಲ, ಅವರಿಗೆ ದೇಶಾಭಿಮಾನ ಜಾಸ್ತಿ. ಹಾಗಾಗಿ ಇವ್ರನ್ನ ನೋಡಿದ್ದು ಬ್ರಿಟಿಷರು ಅನ್ಕೊಂಡು ಹೊಡೆದೇ ಬಿಟ್ರು. ಅಲ್ಲ, ಸ್ವಾತಂತ್ರ್ಯ ಬಂದು ಎಷ್ಟು ದಿವಸ ಆಯ್ತು, ಈ ಅಮ್ಮ ಯಾಕೆ ಹೀಗಾಡ್ತಾರೆ? ವೈಶಾಲಿ ನೋಡಿ ನಿನ್ ಬಗ್ಗೆ ಏನೇನ್ ಹೇಳ್ತಾ ಇದ್ದಾರೆ? ಏನೇನೋ ಹೇಳ್ತಾ ಇಲ್ಲ. ಈ ಡೇವಿಡ್ಗೆ ಹೊಡೆದಿದ್ದು ನಿಜನಾ? ಹೊಡೆಯಲಿಲ್ಲ, ಚಚ್ಚಿದೆ. ವ್ಯಾಪಾರದ ಸೋಗಿನಲ್ಲಿ ನಮ್ಮ ದೇಶಕ್ಕೆ ಬಂದು ನಮ್ಮ ಭಾರತಾಂಬೆಯನ್ನೇ ದಾಸಿಯನ್ನಾಗಿ ಮಾಡಿಕೊಂಡ ಪರಂಗಿಯ ಕುನ್ನಿಗಳು ಇವರು. There is no reason. ನಾವು ಭಾರತಾಂಬೆಯ ಮಕ್ಕಳು. ಕಾರಣವಿಲ್ಲದೆ ಯಾರ ಮೇಲೂ ಆಕ್ರಮಣ ಮಾಡುವುದಿಲ್ಲ. ಇವರೆಲ್ಲ ನಮ್ಮ ದೇಶವನ್ನು ಲೂಟಿ ಹೊಡೆಯಲು ಬರುತ್ತಿರುವವರು. ನೋಡಿ ಇನ್ಸ್ಪೆಕ್ಟ್ರೆ, ನಮ್ಮ ದೇಶದಲ್ಲಿ ಹೇಗೆ ಅಂದ್ರೆ ಆ ಪಾರ್ಟಿನ ಕಂಡ್ರೆ ಈ ಪಾರ್ಟಿಗಲ್ಲ, ಈ ಪಾರ್ಟಿನ ಕಂಡ್ರೆ ಆ ಪಾರ್ಟಿಗಲ್ಲ. ಆದ್ರೂ ನಮ್ಮ ದೇಶನ ಆಳ್ತಾರೆ. No. ನಮ್ದು ಫಿಲಂ ಲ್ಯಾಂಡು, ಅದಕ್ಕೂ ನಮ್ಗೆ ಯಾವ ಸಂಬಂಧನೂ ಇಲ್ಲ. ನವಗ್ರಹಗಳ ಜೊತೆ ಉಪಗ್ರಹಗಳು ಇರುವ ಈ ಆಧುನಿಕ ಕಾಲದಲ್ಲಿ ಯಾವ ಸಂಪರ್ಕಗಳು ಕಣ್ಣಿಗೆ ಕಾಣುವುದಿಲ್ಲ. ಶರ್ಮಾ ಅವರೇ, ನೀವು ಡೇವಿಡ್ ಅವ್ರ ಪರವಾಗಿ ಮಾತಾಡ್ಬೇಕು. ಇನ್ಸ್ಪೆಕ್ಟರ್, ನೀವು ಹೋದ್ ನಾನು ಬದುಕ್ಬೇಕಲ್ಲೋ. ಹಾಗೂ ನೀವು ಮಾಡಿದ್ದು ತಪ್ಪು ಕಣಮ್ಮ. ನಾವು ಯಾವ ತಪ್ಪನ್ನು ಮಾಡಿಲ್ಲ. ಯಾರಲ್ಲಿಯೂ ಕ್ಷಮೆ ಕೇಳುವ ಅಗತ್ಯ ನಮಗಿಲ್ಲ. ಪರಮೇಶ್ ಅವರೇ, ಒಬ್ರು ಮನೋವೈದ್ಯರನ್ನ ಕಳಿಸ್ಕೊಡ್ತೀನಿ, ಅವರು ತೀರ್ಮಾನ ಮಾಡ್ಲಿ. ಆಯ್ತಾಯ್ತು, ಹೆಂಗಿದ್ರು ಕಳಿಸ್ತಾ ಇದ್ರ, ಫೀಸು ನೀವೇ ಕಟ್ ಕಳಿಸ್ರಿ. ಡಾಕ್ಟರ್ ನಮಸ್ತೆ. ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಎಲ್ಲ ನಾರ್ಮಲ್ ಆಗಿದೆ. ಆದ್ರೂ ಯಾಕೆ ಆ ರೀತಿ ರಿಯಾಕ್ಟ್ ಮಾಡ್ತಾರೆ ಅವರು? ನೋಡಿದಾಗ ಅವಳು ಎಷ್ಟು ವೈಲ್ಡ್ ಆದ್ಲು ಗೊತ್ತಾ? ಮೋಸ್ಟ್ಲಿ ಅವಳಿಗೆ ಇಂಗ್ಲಿಷ್ ಅವ್ರನ್ನ ಕಂಡ್ರೆ ಆಗಲ್ಲ ಅನ್ಸುತ್ತೆ. ಪರಮೇಶ್ವರ, ನೀವು ಹಾಲಿವುಡ್ ಡೈರೆಕ್ಟರ್ ಕರೆಸಿ, ನಾನು ಸ್ಟಡಿ ಮಾಡ್ಬೇಕು. ಸುಮ್ಮನೆ ಇರಿ ಸರ್, ಅವ್ರನ್ನ ಕರ್ಸ್ಬಿಟ್ರೆ ನಮ್ ತಿಥಿ ಆಗ್ಬಿಡುತ್ತೆ ಅಷ್ಟೇ. ನೋಡಿ, ಆಯಪ್ಪ ಎಂತೋ ಇಲ್ಲಿಗೆ ನಮ್ಮ ಅಪ್ಪ ನನಗೂ ಬರಲ್ಲ. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ಹೇಗಿದ್ರು ಕಾಸ್ಟ್ಯೂಮ್ಸ್ ಇದೆ, ಒಬ್ಬ ಹುಡುಗನ್ಗೆ ಯಾಕೆ ಟ್ರೈ ಮಾಡಿ. ಯಾವ ಹುಡುಗಂಗೆ ಹಾಕೋಣ, ನಮ್ಮ ಹುಡುಗಂಗೆ ಹಾಕ್ತೀವಿ ಬಿಡಿ. Makaneka, I am coming from Parangi there. Hi, Mr. Paromestre. ನಾನು ಪಾರಮೇಸ್ತ್ರಿ ಅಲ್ಲ, ಪರಮೇಶ್. ಪಾರು ಗಂಡ. ಗೋಂಡಲ್ಲ ಅಮ್ಮ, ಗಂಡ. ನಾನು ಯಾರು ಗೊತ್ತಾ? ಮುಡಿಯರ್ ಸಿರ್ತೆ ಹೇರ್ಕೆ ಮೊಟ್ಟೆ ಕೊಟ್ರು ಮೊಮ್ಮಗ. ಎದ್ರೆ ಚಂದ್ರ ಬಿದ್ರಂದ್ರೆ ಸೀರಿಯಲ್ ಹೀರ್. ನಿಮ್ಮ ಪೋಯಂ ತುಂಬಾ ಚೆನ್ನಾಗಿತ್ತು. ಅದು ಪೋಯಂ ಅಲ್ಲ, ಕಾದಂಬರಿ. Anyway, I am William Hutto, making English film. Will you act? Yeah, I can. Yeah, I like your cricket. ಅಯ್ಯೋ, ನಿನ್ನ ಬಾಯಿಗೆ ಮಡ್ಡಾಕ, ಅದು ಕ್ರಿಕೆಟ್ ಅಲ್ಲ, ಸ್ಪಿರಿಟ್. Anyway, ನೀವು ಆಕ್ಟ್ ಮಾಡ್ತೀರಾ ತಾನೆ? ಖಂಡಿತವಾಗ್ಲೂ ಮಾಡ್ತೀನಿ. ಪರಮೇಶ್ವರ, ನೀನು ಭಾರತ ಮಾತೆಯ ಪುತ್ರ. ವಿದೇಶಿಯರು ಆಮಿಷ ತೋರಿಸಿದ ತಕ್ಷಣ ನೀನು ಅಲ್ಲಿಗೆ ಹೋಗಕೂಡದು. ನಮ್ಮ ದೇಶದ ವಿದ್ಯೆ ಸಂಪತ್ತು ನಮ್ಮ ದೇಶದವರಿಗೆ ಸಲ್ಲಬೇಕು. ಏ ಕೆಂಪು ಕೋತಿ
ಬರಬೇಡ ಅಂತ ನಾನು ಎಷ್ಟು ಸಲ ಹೇಳಿದರೂ ಮತ್ತೆ ಮತ್ತೆ ಬರುತ್ತಲೇ ಇದ್ದೀಯ. ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಏನಮ್ಮ ಮಾಡ್ತಾ ಇದ್ಯಾ? ನೋಡಿ ಇಲ್ಲಿ ಹುಚ್ಚಿಟ್ಟಂಗೆ ಆಡಿದ್ರೆ ನಿನ್ನ ಒಳಗಡೆ ಹಾಕ್ಬಿಡ್ತೀನಿ. ನನಗೀಗ ಎಲ್ಲ ಅರ್ಥ ಆಯ್ತು. ಅವರಲ್ಲಿ ದೇಶ ಪ್ರೇಮ ಹುಕ್ಕಿ ಆಡ್ತಾ ಇದೆ. ಅದಕ್ಕೆ ಈಗ ಮಾಡಿ. ಹಾಗೆ ಮಾಡಿ. ಅಪ್ಪಡೆ ನೋಡವಸ ಇಂಗ್ಲಿಷ್ ಹುಡುಗಿ ಮೊಣಕಾಲ್ ತನಕ ಕಾಚಿಲ ಹಾಕೊಂಡು ಬಂಗಾರ ಕೂದಲು ಬಿಟ್ಕೊಂಡ್ ಬಂದಾಳೆ. ನಿಂತ್ಕೊಳ್ಳೋ ಮಂಜ. ವೇದ ವೇದ ಒಂದೇ ಸರಿ ಇವಳನ್ನ ಮುಟ್ಬಿಡ್ತೀನಮ್ಮ. ಯಾಕೆ? ನಾನು ಇವಳ ತರ ಬೆಳ್ಳಗಾಗಕ್ಕೆ. ಉಮೇಶ್ ಅಲ್ಲಮ್ಮ, ಅದು ಪರಮೇಶು. ಹರ ಹರ ಮಹಾದೇವ್. ಯಾರೀ ಬ್ರಿಟಿಷ್ ಕುನ್ನಿ ತುಂಡುಡುಗೆಯನ್ನು ಧರಿಸಿ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಲು ಬಂದಿದ್ದಾಳೆ. ಇಂತಹ ಉಡುಪುಗಳು ನಮಗೆ ಆದರ್ಶವಾಗಬಾರದು. ಸೈನಿಕರೇ, ಇವಳನ್ನು ಕೊಚ್ಚಿ ಕೊಲ್ಲಿರಿ. ಹರ ಹರ ಮಹಾದೇವ್. ಜಸ್ಟ್ ಅ ಸೆಕೆಂಡ್. ಅಯ್ಯೋ ನಿಮ್ಗೋಸ್ಕರ 7 ಜನ್ಮ ಬೇಕಾದ್ರೆ ಕಾಯನ. ಸಖತ್ತಾಗಿ ಹೊಡೆದ್ಲು. ಹೊಡಲ್ಲ. ನಮ್ಮ ದೇಶದಲ್ಲಿ ಮತ್ತೆ ವಿದೇಶಿಯರ ದಾಳಿ ಹೆಚ್ಚಾಗುತ್ತಿದೆ. ಅರೆ ಅವ್ರು ನಮ್ಮ ದೇಶ ಬಿಟ್ಟು ಹೋಗಿ ಎಷ್ಟೋ ವರ್ಷ ಆಯ್ತಲ್ಲ. ಹೋದಂತೆ ಹೋಗಿ ಅವರು ಮತ್ತೆ ಬಂದಿದ್ದಾರೆ. ನಾವು ಅವರನ್ನು ಬೊಗ್ಗು ಬಡಿಯಬೇಕು. ಸೈನಿಕರೇ, ನಡೀರಿ, ಅವರ ವಿರುದ್ಧ ಹೋರಾಟ ಮಾಡೋಣ. ಹರ ಹರ ಮಹಾದೇವ್. ಇಂಗ್ಲೆಂಡ್ ಇವತ್ತು ತುಂಬಾನೇ ಫಾರ್ವರ್ಡ್ ಆಗಿದೆ. ಹೌದೌದು, ಇಂಗ್ಲೆಂಡ್ ಚೆನ್ನಾಗಿ ಅಭಿವೃದ್ಧಿ ಆಗಿದೆ. ನಾವು ಹಾಗೆ ಆಗ್ಬೇಕು. ನಾವು ಹಾಗಾಗೋದಕ್ಕೆ ಏನೇನು ಮಾರ್ಗಗಳಿವೆ? ಎಸ್, ನನಗೆ ಇಂಗ್ಲೆಂಡ್ ಬೇರೆ ಅಲ್ಲ, ನಮ್ಮ ಇಂಡಿಯಾ ಬೇರೆ ಅಲ್ಲ. ನನ್ನ ಸಿನಿಮಾದ ಮೂಲಕ ನಾನು ಮೆಸೇಜ್ ಕೊಡಕ್ ಹೊರಟಿದ್ದೀನಿ. ಈಗ ನಾವು ಇಂಗ್ಲೆಂಡ್ಗೆ ಬರ್ಬೋದಾ? ಓ, ಧಾರಾಳವಾಗಿ ನಾನು ಎಲ್ಲರನ್ನು ಇಂಗ್ಲೆಂಡ್ಗೆ ತಗೊಂಡು ಹೋಗ್ತೀನಿ. ಇಂಗ್ಲೆಂಡ್ ಹೇಗೆ ಅಭಿವೃದ್ಧಿ ಆಗಿದೆ ಹಾಗೆ ನಾವು ಪ್ಲಾನ್ ಮಾಡಿದ್ರೆ ನಮ್ಮ ಇಂಡಿಯಾನು ಕೂಡ ನಾವು ಇಂಪ್ರೂವ್ ಮಾಡಬಹುದು. ನೋಡಿ, ಫರಂಗಿಗಳು ನಮ್ಮ ದೇಶದ ಸಂಪತ್ತನ್ನು ಇಂಗ್ಲೆಂಡಿಗೆ ಕೊಂಡೊಯ್ಯಲು ಯೋಜನೆ ಮಾಡುತ್ತಿದ್ದಾರೆ. ಅವ್ರು ಮಾತಾಡಿದ್ ಕೇಳಿಸ್ಲೇ ಇಲ್ಲ. ನೀನು ನಿಜವಾದ ದೇಶ ಪ್ರೇಮಿ ಅಲ್ಲ. ನಿಮಗೆ ಕೇಳಿಸ್ತಾ? ನಿಜವಾದ ದೇಶ ಪ್ರೇಮಿಗಳು ನಾವು ಇದಕ್ಕೆ ಅವಕಾಶ ಕೊಡಬಾರದು. ನುಗ್ಗಿ, ಮುನ್ನುಗ್ಗಿ, ಒಟ್ಟಿಗೆ ಹೇಳಿ ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಏನೇ ಕೆಂಪು ಕೋತಿ ಮೂತಿಯವನೇ, ನಮ್ಮ ಮನೆಗೆ ಬರಬೇಡ ಅಂತ ಹೇಳಿದ್ದಕ್ಕೆ ಇಲ್ಲಿ ಬಂದು ಇವನ ತಲೆಯನ್ನು ಕೆಡಿಸುತ್ತಿದ್ದೀಯಾ? ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಸ್ವತಂತ್ರ ಯೋಧರೇ, ಇವನನ್ನು ಕರೆದುಕೊಂಡು ಹೋಗಿ. ವಾಟ್ ಇಸ್ ದಿಸ್? ದಿಸ್ ಇಸ್ ತೀರ್ಥಹಳ್ಳಿ ಫಾರಿನ್ ಸ್ಟೈಲ್. ನೋಡಮ್ಮ ತಾಯಿ, ನಾನು ನಿಂಗೊಂದು ಮಾತು ಹೇಳ್ತೀನಿ. ನಾವು ಇಂಥದ್ದೆಲ್ಲ ಮಾಡೋದಿಲ್ಲ. ಅಲ್ಲ, ಅವ್ರ ಹಾಗೆ ಹೇಗೆ ಅಭಿವೃದ್ಧಿ ಹೊಂದಬೇಕು ಅಂತ ಚರ್ಚೆ ಮಾಡ್ತಾರೆ. ಕಾಡಿನ ಮಧ್ಯೆ ನಾಡಿನ ಅಭಿವೃದ್ಧಿಯ ಬಗ್ಗೆ ಚರ್ಚೆ. ಹಿಂದೊಮ್ಮೆ ಇದೇ ರೀತಿ ಚರ್ಚೆಯಾಗಿತ್ತು. ರಾಜಕಾರಣಿಗಳು ವಿದೇಶಿಯರಿಗೆ ಶಾಮೀಲಾಗಿ ನಮ್ಮ ದೇಶವನ್ನೇ ಮಾರಿಬಿಟ್ಟರು. ಈಗಲೂ ಅದೇ ರೀತಿಯ ಚರ್ಚೆ ಮಾಡುತ್ತಿದ್ದೀಯ ತಾನೆ? ನಿನ್ನನ್ನ ನಾನು ಮುಗಿಸುವುದಿಲ್ಲ. ಯೋಧರೇ, ಇವನನ್ನು ಕರೆದುಕೊಂಡು ಹೋಗಿ. ಎಲ್ಲಿಗೆ? ಅಲ್ಲ, ಸಂಗಪ್ಪನವ್ರೆ, ಈ ರೀತಿ ಎಲ್ಲ ಆಗುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೋಸ್ಕರ ಇನ್ಸ್ಪೆಕ್ಟರ್ನ ಕರ್ಕೊಂಡ್ಬಂದಿನಿ ನೋಡಿ. ಅಲ್ರಿ, ಎಲ್ಲಾರು ಟೋಪಿ ಹಾಕೊಂಡ್ಬಂದು ನನ್ನ ಟೋಪಿಗೆ ಮರ್ಯಾದೆ ತೆಗಿತಾ ಇದಾರಲ್ರಿ. ಸಿನಿಮಾ ಮಾಡಕ್ಕಿಂತ ಬಂದವ್ರನ್ನ ಹ್ಯಾಕ್ ಕಟ್ ಹಾಕಿದ್ದಾರೆ ನೋಡ್ರಿ. ಸರ್, ಎಮ್ಮನ್ಗೆ ಸ್ವಲ್ಪ ಎಡ್ವರ್ಟ್ ಆಗ್ಬಿಟ್ಟದೆ, ಮೈಂಡ್ ಅಪ್ಸೆಟ್. ಹಾಗಂತ ನನ್ನಂತ ರಾಜಕಾರಣಿಗೆ ತೊಂದರೆ ಕೊಡೋದೇನ್ರಿ? ಮೊದಲು ಕೇಸ್ ಬುಕ್ ಮಾಡಿ. ನಾನು ಸುಮ್ಮನೆ ಇರಲ್ಲ, ವಿಧಾನಸೌಧದಲ್ಲಿ ಗಲಾಟೆ ಮಾಡ್ತೀನಿ, ಸರ್ಕಾರನ ಗಡ ಗಡ ಅಂತ ಅಲ್ಲಾಡಿಸ್ಬಿಡ್ತೀನಿ. ಬೇಡ, ನೀವು ಅಲ್ಲಾಡ್ಸೋದೇನು ಬೇಡ. ನಾನೊಬ್ಬ ಸೈಕಿಯಾಟ್ರಿಸ್ಟ್ ನ ಕರೆಸ್ಬಿಟ್ಟು ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಹಾಗೆ ನಿಧಾನವಾಗಿ ಕಣ್ಮುಚ್ಚಿ, ಹಾಗೆ ನಿದ್ರೆಗೆ ಜಾರಿ. ನೀವೀಗ ನನ್ನ ವಶೀಕರಣ ಆಗ್ತಾ ಇದ್ದೀರಾ. ಹಾಗೆ ಸ್ವತಂತ್ರ ಪೂರ್ವಕ್ಕೆ ಹೋಗ್ತಾ ಇದ್ದೀರಾ. 1901 ಇಸ್ವಿ. ಹಾಗೆ ಇನ್ನೂ ಸ್ವಲ್ಪ ಮುಂದೆ ಬನ್ನಿ. 1947 ನಮ್ ದೇಶಕ್ಕೆ ಸ್ವತಂತ್ರ ಸಿಕ್ತು. ಎಲ್ಲೆಲ್ಲೂ ಸಂತೋಷ ಸಂತೋಷ. ವೆರಿ ಗುಡ್. ಹಾಗೆ ಇನ್ನೂ ಮುಂದೆ ಬನ್ನಿ. 1950 ನಾವು ಸಂವಿಧಾನ ರಚನೆ ಮಾಡಿದ್ವಿ. 1952 ನಾವು ನಮ್ದೇ ಸರ್ಕಾರ ಸೃಷ್ಟಿ ಮಾಡಿದ್ವಿ. ಬಾಬು ರಾಜೇಂದ್ರ ಪ್ರಸಾದ್ ಅವರು ಪ್ರಥಮ ರಾಷ್ಟ್ರಪತಿ ಆದ್ರು. ಹಾಗೆ ಮುಂದೆ ಬನ್ನಿ. 1970 ಎಲ್ಲೆಲ್ಲೂ ಲಂಚಾವತಾರ ಶುರು ಆಗ್ಬಿಟ್ಟಿದೆ. ಹಾಗೆ ಇನ್ನೂ ಮುಂದೆ ಬನ್ನಿ. 1980 ಅಯ್ಯೋ ಭ್ರಷ್ಟಾಚಾರನು ಶುರು ಆಗೋಯ್ತು. ವೆರಿ ನೈಸ್, ವೆರಿ ನೈಸ್. ಇನ್ನು ಮುಂದೆ ಬನ್ನಿ. 1990
ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಹಾಗೆ ಮುಂದೆ ಬನ್ನಿ. 2000ನೇ ಇಸ್ವಿ. ಅಯ್ಯಯ್ಯೋ, ದೇಶ ಇನ್ನಷ್ಟು ಹಾಳಾಗೋಗಿದೆ. ರಾಜಕೀಯ ಗಲಾಟೆ, ಎಲ್ಲೆಲ್ಲೋ ಅನಾಚಾರ, ಲಂಚ, ಭ್ರಷ್ಟಾಚಾರ, ಹೆಣ್ಣಿನ ಮೇಲೆ ಶೋಷಣೆ. ಇನ್ನೂ ಮುಂದೆ ಬನ್ನಿ. ಈಗ 2013. ಈಗ ತಾನೇ ಎಲೆಕ್ಷನ್ ಮುಗ್ದಿದೆ, ಹೊಸ ಮಾಡ್ತಾ ಇದ್ದಾರೆ. ನೀವು ಕೆಟ್ಟವ್ರ ಪಾಲಿಗೆ ಕಾಳಿ, ಒಳ್ಳೆಯವರ ಪಾಲಿಗೆ ಚಂಪಾಕಲಿ. ವೈಶಾಲಿ ವೇದ ಅವರ ಅಕ್ಕ, ಪಾರ್ವತಿ ಅವರ ಗೆಳತಿ. ನೀವು ಪ್ರವಾಹದ ವಿರುದ್ಧ ಈಜಾಕ್ ಹೋಗಬಾರ್ದು. ನಿಧಾನಕ್ಕೆ ಕಣ್ತೆರೀರಿ. ರೇ, ನೀವು ಪುಸ್ತಕ ಓದಿ 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 ನಿಮ್ಗೆ ಮತಿ ಭ್ರಮಣೆ ಆಗ್ಬಿಟ್ಟಿತ್ತು. ಈಗೆಲ್ಲ ಸರಿ ಹೋಗಿದ್ದೀರಾ? ಹೌದಾ? ಹೋಗ್ಲಿ ಬಿಡಿ, ದೇಶಾಭಿಮಾನ ಇದ್ರೆ ಒಳ್ಳೇದು. ನಾವೆಲ್ಲ ನಮ್ಮನೇಲಿ ಸರಿಯಾಗಿದ್ರೆ ದೇಶ ತನಗ್ ತಾನೇ ಸರಿ ಹೋಗ್ಬಿಡುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ. ಬೋಲೋ ಭಾರತ್ ಮಾತಾ ಕಿ